ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂತಂದರೆ, ಹಲವಾರು ಜನ ಕೇಳ್ತಿದ್ದಾರೆ, ಬರೋ OBC ಕ್ಯಾಟಗರಿ ಅವ್ರದ್ದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಏನಾದರೂ ಸೊಲ್ಯೂಷನ್ ಹೇಳಿ ಅಂತೇಳಿ. ಇವಾಗ OBC ಕ್ಯಾಟಗರಿಯಿಂದ ಗುಡ್ ನ್ಯೂಸ್ ಆಗಿದೆ. ಏನಪ್ಪ ಅಂದರೆ, ಮೇಲ್ಗಡೆಯಿಂದ ಬಂದಿದೆ, SSP ಪೋರ್ಟಲ್ ಕಡೆಯಿಂದ ಬಂದಿದೆ, ಅಫಿಸಿಯಲ್ ಆಗಿ ಬಿಟ್ಟಿದ್ದಾರೆ. ಇವಾಗ OBC ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ನ ಮಾಡ್ತಾ ಇದ್ದಾರೆ. ಇವಾಗ ಒನ್ ಡೇ ಇತ್ತು, ಇವಾಗ ಸ್ಯಾಂಕ್ಷನ್ ಮಾಡ್ತಾ ಬಂದು ಹಲವಾರು ಜನಕ್ಕೆ ಇನ್ನೂ ಕೂಡ ಬರ್ತಾ ಇಲ್ಲ ಅಮೌಂಟ್ನ. ವೇಟ್ ಮಾಡಿ, ಇನ್ನೊಂದು 15 ದಿನ ಆದರೂ ವೇಟ್ ಮಾಡಿ, ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗುತ್ತೆ. ಬ್ಯಾಂಕ್ ಅಕೌಂಟು ಇವಾಗ ವೆರಿಫೈ ನಡೀತಾ ಇದೆ. ಏನೇನು ಆಧಾರ್ ಸೀಡಿಂಗು, ಬ್ಯಾಂಕ್ ಅಕೌಂಟ್ ಸೀಡಿಂಗು, ನೇಮ್ ಸೀಡಿಂಗ್ ಏನಿದೆ ಅದೆಲ್ಲ ವೆರಿಫೈನ ಮಾಡ್ತಾ ಇದ್ದಾರೆ. ಇವಾಗ ವೆರಿಫೈ ಆಗಿ ಅಮೌಂಟ್ನ ಕೂಡ ಶೋ ಆಗ್ತಾ ಇದೆ. ನಿಮ್ಮ SSP IDಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಲಾಗಿನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿ ಅದರಲ್ಲಿ ತೋರಿಸುತ್ತೆ ಅಮೌಂಟ್ ಎಷ್ಟಿದೆ. ನಿಮ್ಮದು ಸಬ್ಜೆಕ್ಟ್ ವೈಸ್ ಮೇಲೆ, ನಿಮ್ಮದು ಕೋರ್ಸ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ. 5,000, 10,000, 20,000 ಈ ರೀತಿಯಾಗಿ ಅಮೌಂಟ್ನ ಅಲ್ಲಿ ತೋರಿಸುತ್ತೆ. ಅದರಲ್ಲಿ ಸ್ಯಾಂಕ್ಷನ್ ನಾಟ್ ರೆಸ್ಪಾಂಡಿಂಗ್, ವೇಟಿಂಗ್ ಅಂತ ತೋರಿಸುತ್ತೆ ಅದರಲ್ಲಿ ನೋಡಿ. ನಾನು ಇವಾಗ ತೋರಿಸ್ತಿದ್ದೀನಿ, SSP IDನ ಲಾಗಿನ್ ಮಾಡ್ತೀನಿ. ಇವಾಗ ನಾನು ಗೂಗಲ್ನಲ್ಲಿ ಹೋಗಿ ಇವಾಗ ನೋಡಿ, ನಾನು ಗೂಗಲ್ಗೆ ಹೋಗ್ತೀನಿ. ಗೂಗಲ್ನಲ್ಲಿ ಹೋಗಿ ಸರ್ಚ್ ಬರಲ್ಲಿ ಸರ್ಚ್ ಮಾಡ್ಕೊತೀನಿ SSP ಅಂತೇಳಿ. ನಾನು ಇವಾಗ ನನ್ನ ಐಡಿನ ಲಾಗಿನ್ ಮಾಡ್ಕೊತೀನಿ. ಇವಾಗ ನಾನು SSP ಅಂತೇಳಿ ಸರ್ಚ್ ಮಾಡಿದೆ ನಾನು. ಇವಾಗ ನೋಡಿ, ಎಲ್ಲ ಕ್ಯಾಟಗರಿಯವ್ರದ್ದು ಚೆಕ್ ಮಾಡ್ಕೊಳ್ಳಿ. ಹಲವಾರು ಕ್ಯಾಟಗರಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ OBC ಕ್ಯಾಟಗರಿದು ಇವಾಗ ವೆರಿಫೈನಲ್ಲಿ ಸ್ಟೇಜಿಂಗ್ಗೆ ಬಂದಿದೆ. ಇವಾಗ ನಾನು ಐಡಿನ ಲಾಗಿನ್ ಮಾಡ್ಕೊತೀನಿ. ಡೈರೆಕ್ಟಾಗಿ ಲಾಗಿನ್ನ ಮಾಡ್ಕೊತೀನಿ ಪಾಸ್ವರ್ಡ್ ಹಾಕಿ. ಇವಾಗ ನಮ್ಮ ಐಡಿನ ಇವಾಗ ನಾನು ಲಾಗಿನ್ ಮಾಡಿದಾದಮೇಲೆ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಐಡಿಯಲ್ಲಿ ಬರುತ್ತೆ. ಇದರಲ್ಲಿ 2023-24ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಅಂತ ಕೊಟ್ಕೊಳ್ಳಿ. ಸ್ವಲ್ಪ ಸರ್ವರ್ ಇಲ್ಲ ಅಂದರೆ ಇಶ್ಯೂ ಆಗುತ್ತೆ, ಬರೋದಿಲ್ಲ. ಆಮೇಲೆ ಟ್ರೈ ಮಾಡಿ, ಬರುತ್ತೆ. ನಂದು ಇವಾಗ ಬಂದಿದೆ. ಇವಾಗ ನೋಡಿ, SSP ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಬಂದಿದೆ. ನಮ್ಮದೆಲ್ಲ ಡೀಟೇಲ್ನ ಶೋ ಆಗ್ತಾಯಿದೆ. ಇಲ್ಲಿ ಆಧಾರ್ ಸೀಡಿಂಗ್ ಅಂತ ಮೊದಲೇ ಬಂದಿತ್ತು, ಒಂದು ವಾರ ಹಿಂದುಗಡೆನೇ ಬಂದಿತ್ತು. ಬಟ್ ಇವಾಗ ವೆರಿಫೈಡ್ ಅಂತ ಬಂದಿದೆ. ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ OBC ಕ್ಯಾಟಗರಿದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಪ್ಲಿಕೇಶನ್ನ ಏನಿದೆ ಅದು ವೆರಿಫೈನ ಮಾಡಿದ್ದಾರೆ. ವೆರಿಫೈ ಮಾಡಿ ಎಲಿಜಿಬಲ್ ಇದ್ದಾರೋ ಇಲ್ಲೋ ಅಂತೇಳಿ ಎಸ್ ಅಂತ ಕೊಟ್ಟಿದ್ದಾರೆ, ಎಲಿಜಿಬಲ್ ಇದೆಯೋ ಅಂತೇಳಿ. ಇಲ್ಲಿ ನೋಡ್ತಾ ಬಂದರೆ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ರಿಮೆಂಬರ್ ಫೀ ಕನ್ಸ್ಟ್ರಕ್ಷನ್ ಅಂತ ಇದೆ. ಅಪ್ರೂವ್ನ ಆಗಿದೆ. ಇದು ನಾವೇನು ಅಮೌಂಟ್ ಫೀಸ್ ಕಟ್ಟಿರ್ತೀವಲ್ಲ ಕಾಲೇಜ್ನಲ್ಲಿ, ಅದು ಅಪ್ರೂವ್ ಆಗಿದೆ. ಇವಾಗ OBC ಕಡೆ 4,180 ರೂಪಾಯಿ ಏನಿದೆ ಅದು ಅಪ್ರೂವ್ ಆಗಿದೆ ಕಾಲೇಜ್ ಕಡೆಯಿಂದ. ನಾವೇನು ಅಮೌಂಟ್ ಫೀಸ್ ಕಟ್ಟಿರ್ತೀವಲ್ಲ ಕಾಲೇಜ್ನಲ್ಲಿ ಅಡ್ಮಿಷನ್ದು, ಅದು ಫೀಸ್ನ ಅದು ಇದೆ. ಇದು ಫೀಸು SSP ಕಡೆಯಿಂದ ಏನು ಇದು ಆಗಲಿಲ್ಲ, ಕಾಲೇಜ್ ಕಡೆಯಿಂದ ಇದೆ. ಇದು DBT ಪುಷ್ ಅಂತ ಇದೆ. ಮತ್ತು 4th ಲೆವೆಲ್ ಅಂತ ಬಂದಿದೆ. ನಂದು ನೋಡಿದ್ದಿಲ್ಲ ನಾನು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಬರೀ 2 ಲೆವೆಲ್ ಇತ್ತು. ಮತ್ತು ಇಲ್ಲಿ 4th ಲೆವೆಲ್ ಬಂದಿದೆ ನೋಡಿ. ನೋ ಅಂತ ಇದೆ, ಅಪ್ರೂವ್ಡ್, ವೇಟೆಡ್ ಅಂತ ಇದೆ 4,180 ರೂಪಾಯಿ. ಇನ್ನೂ ವೇಟಿಂಗಲ್ಲಿದೆ. ರೆಸ್ಪಾನ್ಸು ಕೂಡ DBTಗೆ ಆಗಿಲ್ಲ ಇನ್ನೂ ಕೂಡ. ನೋ ಅಂತ ಇದೆ. ಇಲ್ಲಿ ಕೂಡ ನಾಟ್ ರೆಸ್ಪಾಂಡಿಂಗ್, ಕ್ರೆಡಿಟ್ ನಾಟ್ ರೆಸ್ಪಾನ್ಸ್ ಅಂತ ಇದೆ. ವೇಟಿಂಗ್ ಲಿಸ್ಟಲ್ಲಿ ಇದೆ. ಇವಾಗ ಎಲ್ಲರದ್ದು ವೆರಿಫೈನ ಮಾಡ್ತಿದ್ದಾರೆ. ವೆರಿಫೈ ಮಾಡಿ ಇಟ್ಟು ಅಮೌಂಟ್ ಹಾಕಬೇಕಂತೇಳಿ ಅಲ್ಲಿ ಮುಂದ್ಗಡೆನ ಸಬ್ಮಿಟ್ ಮಾಡಿದ್ದಾರೆ. ಅಮೌಂಟು ಮೇಲ್ಗಡೆಯಿಂದ ಇನ್ನೂ ಬಂದಿಲ್ಲ. ಅಮೌಂಟ್ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಇನ್ನೊಂದು 15 ಡೇಸ್ ವೇಟ್ ಮಾಡ್ಕೊಳ್ಳಿ. ಫಸ್ಟ್ ಅಮೌಂಟ್ ಏನಿದೆ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗುತ್ತೆ. ಡೈರೆಕ್ಟ್ ಆಧಾರ್ ಸೀಡಿಂಗ್ ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗುತ್ತೆ ಏನಿದೆ ಅಮೌಂಟು. ಮತ್ತು ಸೆಕೆಂಡ್ ಅಮೌಂಟ್ ಏನಪ್ಪ ಅಂದರೆ, ಅದು ಒಂದು 15 ಡೇಸ್ ಇಲ್ಲ 1 ಮಂತ್ ಆಗುತ್ತೆ. ಮಾರ್ಚ್ ಎಂಡಿಂಗ್ ಒಳಗಡೆ ಎಲ್ಲ ಪೇಮೆಂಟ್ನ ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. OBC ಕ್ಯಾಟಗರಿದು ಇವಾಗ ವೆರಿಫೈ ಮಾಡ್ತಾರೆ. ಹಲವಾರು ಕ್ಯಾಟಗರಿದು ಅಮೌಂಟ್ ಬಂದಿದೆ. ಇವಾಗ OBC ಅವ್ರದ್ದು ವೇಟಿಂಗ್ನಲ್ಲಿದೆ. ಇವಾಗ ವೆರಿಫೈ ಸ್ಟಾರ್ಟ್ ಆಗಿದೆ. OBC ಕ್ಯಾಟಗರಿ ವೇಟ್ ಮಾಡಿ, ಅಮೌಂಟ್ನ ಬರುತ್ತೆ. ಹೋದ ವರ್ಷ ಇದ್ದವ್ರದ್ದು ಅಮೌಂಟ್ ಬಂದಿದೆ. OBC ಕ್ಯಾಟಗರಿ ಆಲ್ ಕ್ಯಾಟಗರಿದು ಅಮೌಂಟ್ನ ಡೈರೆಕ್ಟಾಗಿ DBT ಮುಖಾಂತರ ಅಮೌಂಟ್ನ ಶೋ ಆಗ್ತಾಯಿದೆ. ಎಲ್ಲ ಬ್ಯಾಂಕ್ಗೆ ರೀಚ್ ಆಗಿದೆ, ಬಟ್ ಮೆಸೇಜ್ನ ಬರ್ತಾಯಿಲ್ಲ. ಬಟ್ ಹಾಗೆ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಫೋನ್ಪೇಯಿಂದಾಗಿರೋ ಬ್ಯಾಂಕ್ ಅಕೌಂಟು, ಯಾವುದೇ ಅಪ್ಲಿಕೇಶನಿಂದ ಅಮೌಂಟ್ನ ಚೆಕ್ ಮಾಡ್ಕೊಳ್ಳೋದು. ಮೆಸೇಜ್ ಕಳಿಸಬೇಕಾದ್ರೂ ವೇಟ್ ಮಾಡಿ. ಇನ್ನೂ OBC ಕ್ಯಾಟಗರಿದು ಅಮೌಂಟು ಪುಷ್ನ ಮಾಡ್ತಾ ಇದ್ದಾರೆ. ಇನ್ನೂ 15 ಡೇಸ್ ವೇಟ್ ಮಾಡಿ. ಈ ವಿಡಿಯೋನಲ್ಲಿ ಅದಿಷ್ಟೇ ಹೇಳೋಕ್ಕೆ ಬಂದಿರೋದು ನಾನು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಟಾಟಾ, ಬೈ ಬಾಯ್.